ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಆಚೆಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನ್ಗೆ ಬಂದೆ. ಸೊ ನಿನ್ನೆ ನೈಟೇ ನಾನು ಮೆಂತೆನ ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೆ. ಅದನ್ನ ಇವಾಗ ಕುಡಿತಾ ಇದ್ದೀನಿ. ಬಿಕಾಸ್ ಸಂಡೇ ನಾನ್ ವೆಜ್ ಎಲ್ಲ ತಿಂದಿರ್ತೀನಲ್ಲ, ಸೊ ಡೈಜೆಷನ್ ಸಿಸ್ಟಮ್ ಸ್ವಲ್ಪ ಲೋ ಇರುತ್ತೆ. ಅದಕ್ಕೋಸ್ಕರ ಮೆಂತೆ ನೀರು ಕುಡಿತೀನಿ. ಇದು ಶುಗರ್ಗೆ ಸಖತ್ತು ಒಳ್ಳೇದು ಅಂತ ಹೇಳ್ಬೋದು. ಇವಾಗ ಶುಗರ್ ಇರೋರು ಇದನ್ನ ಕಂಟಿನ್ಯೂಸ್ ಆಗಿ 1 ಮಂತ್ ಏನಾನ ಟ್ರೈ ಮಾಡಿದ್ರೆ ಅವ್ರ ಶುಗರ್ ಲೆವೆಲ್ ಫುಲ್ಲು ಲೋ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಟ್ರೈ ಮಾಡಿ ಯಾರಾದ್ರೂ. ಮತ್ತೆ ಈ ನೀರ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಕೂದ್ಲು ತುಂಬಾ ಒಳ್ಳೇದು ಮೆಂತೆ. ಸೊ ಮೆಂತೆ ನೀರ್ ಕುಡಿಯೋದ್ರಿಂದ ಕೂದ್ಲು ಚೆನ್ನಾಗ್ ಬರುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ನೀರ್ನ ಕುಡ್ದು ಮೆಂತೆನ ಹಾಗೆ ತಿಂತೀನಿ. ಅದಾದ್ಮೇಲೆ ಟಿಫನ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಮಾರ್ಕೆಟ್ ಇಂದ ನಾನು ಸುವರ್ಣ ಗೆಡ್ಡೆ ತಂದಿದ್ದೆ. ಸೊ ಅದರಿಂದ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಸುವರ್ಣ ಗೆಡ್ಡೆನ ಆಲ್ಮೋಸ್ಟ್ ತುಂಬಾ ಜನ ಯೂಸ್ ಮಾಡಲ್ಲ, ಬಟ್ ಇದು ತುಂಬಾ ಒಳ್ಳೇದು ಹೆಲ್ತ್ಗೆ. ಸೊ ನಾನು ಒಂದೇ ತರ ತರಕಾರಿನ ಯೂಸ್ ಮಾಡ್ಬಿಟ್ಟು ಪಲ್ಯಗಳು ಮಾಡಲ್ಲ, ಡಿಫ್ರೆಂಟ್ ಟ್ರೈ ಮಾಡ್ತಾ ಇರ್ತೀನಿ. ಈ ಸುವರ್ಣ ಗೆಡ್ಡೆ ಏನಂದ್ರೆ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಾಕೊಬೇಕು, ಇಲ್ಲಾಂದ್ರೆ ಕೈಯೆಲ್ಲ ಕಟ್ತಾ ಸ್ಟಾರ್ಟ್ ಆಗ್ಬಿಡುತ್ತೆ. ಎಣ್ಣೆ ಹಾಕೊಂಡ್ರು ಕಟ್ತಾ ಇರುತ್ತೆ, ಬಟ್ ಒಂದು 5 to 10 minutes ಇರುತ್ತೆ ಅಷ್ಟೇನೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು 1 hour to 2 hours ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡು ಅದಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಫಸ್ಟ್ ನೀರ್ಗೆ ಹಾಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿದ್ದೆ. ಅದಾದ್ಮೇಲೆ ನಾನಿಲ್ಲಿ ಬೇಯಿಸಕ್ ಇಟ್ಕೊಂತಾ ಇದ್ದೀನಿ. ಸೊ ಬೇಯಿಸಕ್ ಇಟ್ಕೊಂಡ್ಮೇಲೂ ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಇಲ್ಲಿ ಅರಿಶಿನ ಹಾಕೊಬೇಕಾಗುತ್ತೆ. ಸೊ ಈ ಅರಿಶಿನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ ಒಬ್ಬೊಬ್ರು ಹಾಗೆ ತಿಂದ್ರೆ ಗಂಟ್ಲಲ್ಲಿ ತುರ್ಕೆ ಎಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅವ್ರಿಗೋಸ್ಕರ ಒಂದ್ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣ ಹಾಕೊಂತಾ ಇದ್ದೀನಿ. ಸೊ ಈ ತರ ಹಾಕೋದ್ರಿಂದ ಯಾರಿಗೂ ಇವಾಗ ತಿನ್ನೋದ್ರಿಂದ ಗಂಟ್ಲಲ್ಲಿ ತುರ್ಕೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಆ ತರ ಏನಾಗಲ್ಲ. ಸೊ ಈ ತರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹೇಳ್ಬೇಕು ಅಂದ್ರೆ. ಒಂದ್ ಕಡೆ ಸುವರ್ಣ ಗೆಡ್ಡೆ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದ್ ಕಡೆ ಸಲಾಡ್ಗೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಸೊ ನಾನ್ ಮಾರ್ನಿಂಗ್ ಆಲ್ಮೋಸ್ಟ್ ಸಲಾಡೇ ತಿನ್ಕೊಂತೀನಿ, ಟಿಫನ್ ಏನು ಮಾಡ್ಕೊಳಲ್ಲ. ಸೊ ಸಲಾಡೇ ನನ್ಗೆ ಟಿಫನ್ ಅಂತ ಹೇಳ್ಬೋದು. ಇವತ್ತು ಸಲಾಡ್ಗೆ ನಾನು ಏನ್ ಮಾಡ್ಕೊಂತಿದ್ದೀನಿ ಅಂದ್ರೆ ಹೆಸರು ಕಾಳು ಮತ್ತೆ ಕಡಲೆಕಾಳನ್ನ ನೆನ್ಸಿಕ್ಕಿದ್ದೆ. ಸೊ ಮೊಳಕೆ ಬಂದಿತ್ತು, ಅದನ್ನ ನಾನು ಹಬೆಲ್ ಬೇಯಿಸ್ಕೊಂತಾ ಇದ್ದೀನಿ. ಸೊ ಈ ತರ ಜರಡಿಯಲ್ಲಿ ಇಕ್ಬಿಟ್ಟು ಕೆಳಗಡೆ ನೀರ್ ಇಕ್ಬಿಟ್ಟು ಹಾಗೆ ಮುಚ್ಚಿಕ್ತೀನಿ. ಸೊ ನಾನು ಇಲ್ಲಿ ಇಬ್ರಿಗೆ ಮಾಡ್ಕೊಂತಿರೋದ್ರಿಂದ ಒಂದ್ 4 ರಿಂದ 5 ಸ್ಪೂನು ಮೊಳಕೆ ಕಟ್ಟಿದ ಕಾಳುಗಳು ತಗೊಂಡಿದ್ದೀನಿ ಅಷ್ಟೇನೆ. ಅಷ್ಟೇ ಸಾಕಾಗುತ್ತೆ. ಬಿಕಾಸ್ ನಾನು ಇದಕ್ಕೆ ಇನ್ನು ವೆಜಿಟೇಬಲ್ನೆಲ್ಲ ಆ್ಯಡ್ ಮಾಡ್ತೀನಿ. ಮೊಳಕೆ ಕಟ್ಟಿದ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ಸಖತ್ ಒಳ್ಳೇದು, ಅದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ತರ ಹಬೆಲ್ ಬೇಯಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರಲ್ಲಿರೋ ಪ್ರೋಟೀನ್ ಎಲ್ಲ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಈ ತರ ಹಬೆಲಿ ಬೇಯಿಸ್ಕೊಂಡು ಸಲಾಡ್ ಮಾಡ್ಕೊಂತೀನಿ. ಸೊ ಈ ಕಡೆ ಸುವರ್ಣ ಗೆಡ್ಡೆನು ಬೆಂದೋಗಿತ್ತು. ಸೊ ಅದಕ್ಕೋಸ್ಕರ ಒಗ್ಗರಣೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ಸೊ ಬೇಕಂದ್ರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಬಹುದು. ಸೊ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಮತ್ತೆ ಒಂದು 3 ರಿಂದ 4 ಈರುಳ್ಳಿ ಹಾಕೊಂತಾ ಇದ್ದೀನಿ. ಸೊ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕಾಗುತ್ತೆ. ಆಲ್ಮೋಸ್ಟ್ ಸುವರ್ಣ ಗೆಡ್ಡೆನ ಅಷ್ಟು ಯಾರು ಪ್ರಿಫರೆನ್ಸ್ ಮಾಡಲ್ಲ ತಿನ್ನಕ್ಕೆ, ಬಟ್ ಇದು ಹೆಲ್ತ್ಗೆ ನಿಜವಾಗ್ಲೂ ಸಖತ್ ಒಳ್ಳೇದು ಅಂತ ಹೇಳ್ಬೋದು. ಇದರಲ್ಲಿ ಜಾಸ್ತಿ ಕಬ್ಬಿನಾಂಶ ಇರೋದ್ರಿಂದ ರಕ್ತಹೀನತೆ ಇರುತ್ತಲ್ಲ ಸಮ್ ಪೀಪಲ್ಸ್ಗೆ, ಅವ್ರು ಯೂಸ್ ಮಾಡೋದು ಸಖತ್ ಒಳ್ಳೇದು. ಮತ್ತೆ ಇದು ಶುಗರ್ ಕೂಡ ಒಳ್ಳೇದು. ಹಾಗೆ ಚರ್ಮ ರೋಗ ಎಲ್ಲ ಇರುತ್ತಲ್ಲ ಅವ್ರಿಗೆ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಇದನ್ನ ತಿನ್ರಿ ಅಂತ. ಅಷ್ಟು ಒಳ್ಳೇದು ಇದು. ಇದರಲ್ಲಿ ಆಯುರ್ವೇದಿಕ್ ಗುಣಗಳಿರೋದ್ರಿಂದ ಡಾಕ್ಟರು ಕೂಡ ಸಜೆಸ್ಟ್ ಮಾಡ್ತಾರೆ ತಿನ್ನಿ ಅಂತ. ಮತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತೆ ಸಿ ಜಾಸ್ತಿ ಇರೋದ್ರಿಂದ ಕಣ್ಣಿಗೆಲ್ಲ ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ನೀವು ಯಾವಾಗನ ಮಂತಲ್ಲಿ 1 ಟೈಮ್ ಆದ್ರೂ ಯೂಸ್ ಮಾಡಿ, ಓಕೆನಾ. ಸೊ ಇದಾದ್ಮೇಲೆ ನಾನು ಇದಕ್ಕೆ ಶುಂಠಿ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದಾದ್ಮೇಲೆ ಒಂದು 2 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸ್ಪೂನ್ ಅಷ್ಟು ಖಾರದ ಪುಡಿ, ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಇಷ್ಟನ್ನು ಹಾಕೊಂಡು ಹಾಗೆ ಹುರ್ಕೊಂತಾ ಇದ್ದೀನಿ. ಸೊ ಈ ತರ ಹುರ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗ್ಲಿ ಅಂತ ಹುರ್ಕೊಂತಾ ಇದ್ದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರ್ ಹಾಕೊಂತಾ ಇದ್ದೀನಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಅರ್ಧ ಲೋಟದಷ್ಟು ನೀರ್ ಹಾಕೊಂಡು ಈ ತರ ಬಾಡ್ಸ್ಕೊಂತಾ ಇದ್ದೀನಿ. ಇದಾದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಉಪ್ಪನ್ನ ಹಾಕೊಂತಾ ಇದ್ದೀನಿ. ಸೊ ನೀವು ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ನಾನು ಸುವರ್ಣ ಗೆಡ್ಡೆ ಬೇಯಿಸ್ಬೇಕಾದ್ರೂ ಹಾಕೊಂಡಿದ್ದೆ, ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಸೊ ಇವಾಗ ಬೆಂದಿರುತ್ತಲ್ವಾ, ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸಖತ್ ಈಸಿಯಾಗಿ ಹೋಗ್ಬಿಡುತ್ತೆ.
ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಒಂದೇ ತರ ತರಕಾರಿಗಳು ಇಲ್ಲ ಒಂದೇ ತರ ಪಲ್ಯಗಳು ತಿಂದು ಬೋರ್ ಆಗಿದ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂತಾ ಇರ್ರಿ. ಅವಾಗ ತಿನ್ನೋರ್ಗೂ ಖುಷಿ, ಸ್ವಲ್ಪ ನಮ್ಗೆ ಮಾಡಾಕೋರ್ಗೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಪಲ್ಯ ಆಗೋಯ್ತು. ಸೊ ಅವರು ಬರೋ ಟೈಮ್ ಆಗೋಯ್ತು ಟಿಫನ್ಗೆ, ಅದಕ್ಕೋಸ್ಕರ ಸಲಾಡ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಕಾಳುಗಳು ಬೆಂದಿದ್ವು. ಸೊ ಇವಾಗ ಬೆಂದಿರೋ ಕಾಳುಗಳನ್ನೆಲ್ಲ ಒಂದು ಬೌಲ್ಗೆ ಹಾಕೊಂತಾ ಇದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ ಮತ್ತೆ ಒಂದು ಕ್ಯಾರೆಟ್ ತುರ್ಕೊಂಡು ಹಾಕೊಂತಾ ಇದ್ದೀನಿ. ಮತ್ತೆ ಇದಕ್ಕೆ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೊಬಹುದು. ನಾನಿಲ್ಲಿ ಒಂದ್ ಈರುಳ್ಳಿ ಹಾಕೊಂತಾ ಇದ್ದೀನಿ. ಸೊ ಇಬ್ರಿಗಲ್ವಾ ಒಂದ್ ಈರುಳ್ಳಿ ಸಾಕಾಗುತ್ತೆ, ಮತ್ತೆ ಒಂದ್ ಕ್ಯಾರೆಟ್ ಸಾಕಾಗುತ್ತೆ. ನೀವ್ ಎಷ್ಟ್ ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಾದ್ಮೇಲೆ ಇದಕ್ಕೆ ನಾನು ಕಾರ್ನ ಹಾಕೊಂತಾ ಇದ್ದೀನಿ. ಸೊ ಇವಾಗ ಕಾರ್ನ ನಾವು ಹಾಗೆ ಕೂಡ ಹಾಕೊಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಾವು ಹಬೆಲ್ ಬೇಯಿಸ್ತಾ ಇರ್ತೀವಲ್ವಾ, ಹಬೆಲೆ ಬೇಯಿಸ್ಕೊಂಡು ಕೂಡ ಹಾಕೊಬಹುದು. ಎರಡ್ ತರನು ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಿಮ್ಗೆ ಯಾವ ತರ ಬೇಕಾದ್ರೂ ಟ್ರೈ ಮಾಡಿ. ಸೊ ಇವತ್ತು ನಾನು ಹಾಗೆ ಹಾಕೊಂತಾ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡೆ. ಅದಾದ್ಮೇಲೆ ನಿಂಬೆಹಣ್ಣು ಹಾಕೊಂತಾ ಇದ್ದೀನಿ, ಹುಳಿ ಖಾರ ಉಪ್ಪು ಎಲ್ಲ ಇರ್ಲಿ ಅಂತ. ಸೊ ಇದಕ್ಕೆ ನಿಂಬೆಹಣ್ಣು ಹಾಕೊಂಡು ಇದಾದ್ಮೇಲೆ ಖಾರಕ್ಕೆ ಅಂತ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಂತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ, ಬೇಕಂದ್ರೆ ಚಾಟ್ ಮಸಾಲ ಕೂಡ ಹಾಕೊಬಹುದು. ನಾನಿಲ್ಲಿ ಮೆಣಸಿನ ಪುಡಿ ಹಾಕೊಂಡಿದ್ದೀನಿ ಅಷ್ಟೇನೆ. ಸೊ ಇಷ್ಟೇ, ಸಖತ್ ಈಸಿಯಾಗಿ ರೆಡಿ ಆಗೋಗ್ಬಿಡುತ್ತೆ. ಮತ್ತೆ ಯಾರು ಎದ್ದು ಸಲಾಡ್ ಮಾಡ್ಕೊಂತಾರೆ, ಇಲ್ಲಾಂದ್ರೆ ಯಾರು ಎಕ್ಸ್ಟ್ರಾ ಅಂತ ಅನ್ಕೊಂತಾರಲ್ಲ, ಈ ತರ ಮಾಡ್ಕೊಳ್ಳಿ, ಸಖತ್ ಈಸಿಯಾಗಿ ಆಗೋಗ್ಬಿಡುತ್ತೆ. ಕಾಳನ್ನ ಫಸ್ಟೇ ನೆನೆ ಹಾಕಿ ಇಟ್ಕೊಂಡ್ರೆ ಅದ್ರ ಪಾಡ್ಗದು ಅದಾದ್ಮೇಲೆ ಅದ್ರ ಪಾಡ್ಗದ್ ಬೇಯ್ತಾ ಇರುತ್ತೆ. ಅದಾದ್ಮೇಲೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರೆ ಎಷ್ಟೇ ಸಲಾಡ್ ರೆಡಿ ಆಗೋಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇದನ್ನ. ನಿಮ್ಗೆ ಏನಾದ್ರೂ ಈ ರೆಸಿಪಿ ಇಷ್ಟ ಆದ್ರೆ ಟ್ರೈ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನಾನು ಅವ್ರಿಗೆ ಹಾಕೊಟ್ಬಿಟ್ಟು ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೆ. ಸೊ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಚಪಾತಿಗೆಲ್ಲ ಕಳ್ಸಿಕೊಂಡಿದ್ದೆ. ನಾನು ಚಪಾತಿನ ಹಾಗೆ ಮಾಡಲ್ಲ, ಏನನ ಒಂದು ಮಿಕ್ಸ್ ಮಾಡಿ ಮಾಡ್ತಾ ಇರ್ತೀನಿ. ಸೊ ಇವತ್ತು ಪಾಲಕ್ ಸೊಪ್ಪಿತ್ತು, ಅದನ್ನ ಬೇಯಿಸ್ಬಿಟ್ಟು ಅದನ್ನ ಚಪಾತಿ ಹಸಿಟ್ಟಿಗೆ ಹಾಕ್ಬಿಟ್ಟು ಕಲ್ಸಿಕೊಂಡಿದೀನಿ. ಸೊ ಪಾಲಕ್ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಅದು ನಮ್ಗೆ ಸಖತ್ ಒಳ್ಳೇದು. ಇವಾಗ ನಾವು ಮಾಡೋ ಕೆಲ್ಸಕ್ಕೆ ಹೇಳ್ಬೇಕು ಅಂದ್ರೆ ನಾವ್ ಎಷ್ಟು ಒಳ್ಳೆ ತಿಂಡಿನ ತಿಂದ್ರೂನು ಕಮ್ಮಿನೇ ಅಂತ ಹೇಳ್ಬೋದು. ಆಗಿನ ಕಾಲದವರೆಲ್ಲ ಫುಡ್ ಮನೇಲೆ ಬೆಳೀತಿದ್ರು. ಸೊ ಹಾಗೆ ತಿಂತಿದ್ರು, ಎಲ್ಲಾನು ಚೆನ್ನಾಗಿರ್ತಿತ್ತು. ಇವಾಗ ನಾವ್ ಎಷ್ಟೇ ಆಚೆಗಡೆಯಿಂದ ಏನೇ ತಗೊಂಬಂದ್ರುನು ಅದ್ರಲ್ಲಿ ಏನಾನ ಒಂದ್ ಇದ್ದೇ ಇರುತ್ತೆ. ಇವಾಗ ಅಕ್ಕಿಲೇ ಎಷ್ಟೊಂದು ಕಲ್ಬೆರ್ಕೆ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವ್ ಮನೇಲಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಪಾಲಕ್ ಸೊಪ್ಪು ಸಖತ್ ಒಳ್ಳೇದಾಗಿರೋದ್ರಿಂದ ನಾನು ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಈ ತರ ಚಪಾತಿ ಮಾಡ್ಕೊಂತಾ ಇದ್ದೀನಿ. ಇದ್ರಿಂದ ಪಾಲಕ್ ಸೊಪ್ಪಿಂದ ಎಷ್ಟೊಂದ್ ತರ ಐಟಮ್ ಮಾಡ್ಬೋದು. ಸೊ ನಾನು ಮುಂದಿನ ದಿನದಲ್ಲಿ ಬೇಕಂದ್ರೆ ತೋರ್ಸ್ಕೊಡ್ತೀನಿ. ಅವರಿಗೆ ಟಿಫನ್ಗೆ ಸಲಾಡ್ ಹಾಕೊಟ್ಬಿಟ್ಟು ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಇಲ್ಲಿ ಒಸಿಯೋದು ಒಬ್ಳೆ ಮತ್ತೆ ಅಲ್ಲಿ ಬೇಯಿಸೋದು ಒಬ್ಳೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ನಮ್ಮ ಅತ್ತೆ ಇದ್ದಿದ್ರೆ ಬೇಯಿಸಕ್ ಬರೋರು, ಅವರು ಅವ್ರ ಮಗಳು ಮನೆಗೆ ಹೋಗಿದ್ರು. ಸೊ ಎಲ್ಲಾ ಕೆಲ್ಸನೂ ನಾನು ಒಬ್ಳೆ ಮಾಡ್ಬೇಕಾಗಿರೋದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೆ. ಹೇಳ್ಬೇಕು ಅಂದ್ರೆ ಚಪಾತಿ ಮಾಡಕ್ ಒಂದ್ ಇಬ್ರು ಇದ್ರೆ ಬೇಗ ಬೇಗ ಮಾಡಾಕ್ಬಿಡ್ಬೋದು. ನಮ್ಮ ಮನೇಲಿ ಒಂದು 20 to 25 ಚಪಾತೀಸ್ ಬೇಕಾಗಿರುತ್ತೆ, ಅವ್ರ ಬಾಕ್ಸ್ಗೆ ತಿನ್ನಕ್ಕೆ, ನಮ್ಮ ಮಾವಂಗೆ ಎಲ್ಲರಿಗೂನು. ಚಪಾತಿ ನೋಡಿ ಹೇಗ್ ಉಬ್ತಿದೆ ಅಂತ, ಸೇಮ್ ಪುರಿ ಉಬ್ದಂಗೆ ಉಬ್ತಿದೆ ಅಲ್ವಾ. ಸೊ ಈ ತರ ಉಬ್ಬಿದ್ರೆ ಚಪಾತಿನ ಒಂದ್ 2 ಡೇಸ್ ಇಕ್ಕಿದ್ರು ಅದು ಗಟ್ಟಿ ಆಗೋದಾಗ್ಲಿ ಏನೂ ಆಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ, ಪದ್ರವಾಗಿರುತ್ತೆ. ಸೊ ನಾನ್ ನಮ್ಮ ಹಸ್ಬೆಂಡ್ ನ ಕೇಳ್ತಾ ಇರ್ತೀನಿ, ನಾನ್ ಮಾಡೋ ಅಡ್ಗೆಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ರೀ ಅಂತ. ಅವ್ರು ಹೇಳೋದೇ ನೀನ್ ಮಾಡೋ ಚಪಾತಿ ಸಖತ್ ಇಷ್ಟ ಅಂತ. ಬಿಕಾಸ್ ಅದೊಂಚೂರು ಗಟ್ಟಿ ಆಗೋದಾಗ್ಲಿ ಏನೂ ಆಗಲ್ಲ, ಅಷ್ಟು ಸಾಫ್ಟ್ ಆಗಿರುತ್ತೆ. ಅವ್ರ ಬಾಕ್ಸ್ ತಗೊಂಡ್ ಹೋಗ್ತಾರಲ್ಲ, ಮಧ್ಯಾಹ್ನ ತಿಂದ್ರುನು ಅಷ್ಟೇ ಸಾಫ್ಟ್ ಆಗಿರುತ್ತೆ. ಒಬ್ಬೊಬ್ರು ಮಾಡಿದ್ರೆ ಫುಲ್ ಗಟ್ಟಿ ಆಗುತ್ತೆ ಅಂತಾರಲ್ವಾ. ಸೊ ನೋಡಿ, ನಾನ್ ಈ ತರ ಮಾಡ್ತೀನಿ, ಸಖತ್ ಸಾಫ್ಟ್ ಆಗಿ ಚೆನ್ನಾಗ್ ಬರುತ್ತೆ. ಸೊ ಅವ್ರಿಗೆ ಬಾಕ್ಸ್ಗೆ ಅಂತ ಒಂದು ಸ್ವಲ್ಪ ಮಾಡ್ಬಿಟ್ಟು ಅದಾದ್ಮೇಲೆ ನಮ್ಗ್ ಮಾಡ್ಕೊಳ್ಳೋಣ ಅನ್ಕೊಂಡು ಹಾಗೆ ಅವ್ರಿಗೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬೇಗ ಎದ್ದು ಕೆಲ್ಸ ಎಲ್ಲ ಮುಗಿಸಿ ಟಿಫನ್ ಮಾಡೋದು, ಬೇಗ ಬೇಗ ಅಡ್ಗೆ ಮಾಡೋದು ಏನಕ್ಕೆ ಅಂದ್ರೆ ಅವ್ರ ಬಾಕ್ಸ್ಗೋಸ್ಕರನೇ. ಅವ್ರ ಬಾಕ್ಸ್ ತಗೊಂಡೋಗಿ ತಿಂದ್ರೇನೆ ನಮ್ಗಿಲ್ ಸಮಾಧಾನ ಆಗೋದು. ಆಚೆಗಡೆ ಎಷ್ಟೇ ಫುಡ್ ತಿಂದ್ರುನು ಅದು ಒಳ್ಳೇದಲ್ಲ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಎಷ್ಟೇ ಕೆಲಸ ಇದ್ರೂನು ಅವ್ರ ಟಿಫನ್ನ ಆಲ್ಮೋಸ್ಟ್ ನಾನು ಮಿಸ್ ಮಾಡಲ್ಲ. ನನ್ಗೆ ಹುಷಾರ್ ಇಲ್ದಿದಾಗ, ಇಲ್ಲಾಂದ್ರೆ ಯಾವಾಗನ ತುಂಬಾ ಅಂದ್ರೆ ತುಂಬಾ ಕೆಲಸ ಇದ್ದಾಗ ಮಿಸ್ ಮಾಡ್ಕೊಂತೀನಿ. ಅವಾಗ್ಲೂ ಹೇಳ್ತಾ ಇರ್ತೀನಿ, ಜಾಸ್ತಿ ಆಚೆ ಫುಡ್ ತಿನ್ಬೇಡ್ರಿ, ಮುದ್ದೆ ಏನಾನ ತಿನ್ಕೊಳ್ಳಿ ಅಂತ. ಹಾಗೆ ಸ್ವಲ್ಪ ಸೌತೆಕಾಯಿ ಹಾಕಿದೀನಿ. ಇವಾಗ ವೆದರ್ ಹೇಗಿದೆ ಅಂದ್ರೆ ನಾವ್ ಎಷ್ಟು ನೀರ್ ಕುಡಿದ್ರು ಸಾಕಾಗಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸೌತೆಕಾಯಿ ತಿನ್ಲಿ ಅಂತ ಹಾಕಿ ಕಳಿಸ್ತಾ ಇದೀನಿ. ಸೊ ಅಷ್ಟೊತ್ತಿಗೆ ಅವ್ರಿಗೂ ಲೇಟ್ ಆಯ್ತು ಅಂತ ಬೇಗ ಬೇಗ ಹೊರಡ್ತಾ ಇದ್ರು.
ನಂದು ಸ್ವಲ್ಪ ಕೆಲಸ ಸ್ವಲ್ಪ ಬೇಗ ಮುಗ್ದ್ರೂನು ಅಡಿಗೆ ಕೆಲಸ ಒಂದ್ ಸ್ವಲ್ಪ ಲೇಟ್ ಆಗಿ ಹೋಗಿತ್ತು. ಅದಕ್ಕೋಸ್ಕರ ಅವರು ಹೋಗ್ತೀನಿ ಅಂತ ಅವ್ರನ್ನು ಕಳಿಸ್ಬಿಟ್ಟು ಇದಾದ್ಮೇಲೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡೆ ನಾನುನು. ನಮ್ಮ ಮಾವಂಗೆ ಚಪಾತಿ ಹಾಕ್ಬಿಟ್ಟು ಅವ್ರಿಗೆ ಮಾತ್ರೆ ನುಂಗಿಸ್ಬಿಟ್ಟು ಮಲಗಿಸ್ದೆ. ಅದಾದ್ಮೇಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ಇವತ್ತು ಸೋಮವಾರ ಅಲ್ವಾ, ಸೊ ನಾನು ಸೋಮವಾರ ವಾರ ಮಾಡ್ಕೊಂತೀನಿ. ಅದಕ್ಕೋಸ್ಕರ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಸೊ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕಿ ಪೂಜೆ ಮಾಡ್ಕೊಂತೀನಿ. ಪೂಜೆನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಹಾಗೆ ಸಲಾಡ್ ತಿನ್ಕೊಂಡೆ. ಸೊ ಅದಾದ್ಮೇಲೆ ಇವರು ಭಾನುವಾರ ಬರ್ಬೇಕಾದ್ರೆ ಹಣ್ಗಳನ್ನೆಲ್ಲ ತಂದಿದ್ರು. ಅದನ್ನೆಲ್ಲ ನಾನು ಎತ್ತಿಡಕ್ ಆಗಿರ್ಲಿಲ್ಲ, ಬಿಕಾಸ್ ನಾವು ಸಂಡೇ ಈವ್ನಿಂಗು ತರಕಾರಿ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲಿಂದ ತರಕಾರಿ ಎಲ್ಲ ತಂದು ಅದನ್ನ ಜೋಡ್ಸೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಹಣ್ಗಳನ್ನ ನಾಳೆ ಎತ್ತಿಕ್ತೀನಿ ಅಂದ್ಬಿಟ್ಟು ಹಾಗೆ ಕವರಲ್ಲಿ ಎತ್ತಿಕ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನೆಲ್ಲ ತೊಳೆದು ಎತ್ತಿಡೋಣ ಅಂತ ತಗೊಂತಾ ಇದ್ದೀನಿ. ನಾನು ಜಾಸ್ತಿ ಈ ಹಣ್ಗಳು ತರಕಾರಿಗಳನ್ನ ತಿಂತೀನಿ. ಜಂಕ್ ಫುಡ್ಸು ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ನಾನು ಯಾವಾಗನ ಅಪರೂಪಕ್ಕೆ ಒಂದು, ಇವಾಗ ಪಿಜ್ಜಾ ಬರ್ಗರ್ ಆದ್ರೂನು ಒಂದು 15 ಡೇಸ್ಗೂ ತಿನ್ನಲ್ಲ. ಹೇಳ್ಬೇಕು ಅಂದ್ರೆ 1 ಮಂತ್ಗೆ ಒಂದ್ 2 ಟೈಮ್ಸ್ ತಿನ್ಬೋದೇನೋ ಅಷ್ಟೇನೆ. ಅದು ಔಟ್ ಸೈಡ್ ಹೋದಾಗ ತಿಂತೀನಿ, ಇಲ್ಲಾಂದ್ರೆ ಅದು ಇಲ್ಲ. ಮತ್ತೆ ಬೇಕರಿ ಐಟಮ್ಗಳನ್ನಂತೂ ನಾನು ಮುಟ್ಟೋದೇ ಇಲ್ಲ. ಅಷ್ಟು ಇಷ್ಟನೇ ಆಗಲ್ಲ ನನಗೆ, ಅದೇ ಏನಕ್ಕೋ ಗೊತ್ತಿಲ್ಲ. ಈ ತರ ಹಣ್ಗಳು, ಎಳ್ನೀರು, ಇಲ್ಲ ತರಕಾರಿ ಸ್ವಲ್ಪ ಅದೆಲ್ಲ ನಾನು ಜಾಸ್ತಿ ತಿಂತೀನಿ. ಹಣ್ಗಳು ಎಷ್ಟು ಕೊಟ್ರು ತಿಂತಾನೆ ಇರ್ತೀನಿ. ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ಇವಾಗಂತೂ. ಅದಕ್ಕೋಸ್ಕರ ತಿಂತಾನೆ ಇರ್ತೀನಿ. ಅದಕ್ಕೋಸ್ಕರ ಇವರು ಎಲ್ಲಾ ತರದ ಹಣ್ಣು ತರ್ತಾರೆ. ನನ್ಗೆ ಹಾಗೆ ಇರ್ಬೇಕು. ಇವಾಗ ಒಂದೇ ಹಣ್ಣು ಆತರ ಇಷ್ಟ ಆಗಲ್ಲ ನನಗೆ. ಇವಾಗ ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣೆ ತಿನ್ನೋದು ಡೈಲಿ, ಅದ ಇಷ್ಟ ಆಗಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬೇರೆ ತರ ಹಣ್ಣು ತರ್ರಿ. ಇಷ್ಟೆಲ್ಲ ಹಣ್ಣು ತಂದ್ರೂ ಹೇಳ್ತಾ ಇರ್ತೀನಿ, ಬೇರೆ ಯಾವ್ದನ ಫ್ರೂಟ್ಸ್ ಇರ್ಲಿಲ್ವಾ ತರಕ್ಕೆ ಅಂತ ಇರ್ತೀನಿ. ಅಷ್ಟು ಕ್ರೇಜ್ ನನಗೆ ಫ್ರೂಟ್ಸ್ಗಳ ಮೇಲೆ. ಅದು ಡಿಫ್ರೆಂಟ್ ಆಗಿ ತಿನ್ನಕ್ಕೆ ಇನ್ನೂ ಇಷ್ಟ ಆಗುತ್ತೆ. ಅದು ಸೀಸನ್ ಬಂದಾಗಂತೂ ಬಿಡೋದೇ ಇಲ್ಲ. ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಇರುತ್ತೋ ಅದನ್ನ ತಗೊಂತಾನೆ ಇರ್ತೀನಿ. ನಂಗೆ ಆರೆಂಜ್ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ ಆರೆಂಜ್ ಅಂತೂ ಅವ್ರು ಮಿಸ್ಸೇ ಮಾಡಲ್ಲ. ಈ ಆರೆಂಜ್ ಅಲ್ಲಿ ಒಂಚೂರು ಹುಳಿ ಇರಲ್ಲ, ಅದಕ್ಕೋಸ್ಕರ ಅದ್ ತಗೊಂಬಂದಿರ್ತಾರೆ. ಸೊ ನಾನು ಅದನ್ನೆಲ್ಲ ತೊಳ್ಕೊಂಡು ಒಂದ್ ಬಿಳಿ ಬಟ್ಟೆ ಮೇಲೆ ಹಾರಕ್ಕಂತ ಇಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಣ್ಗಳನ್ನ ಉಪ್ಪು ನೀರಲ್ಲಿ ತೊಳ್ಕೊಂತಾ ಇದ್ದೀನಿ. ಹಾಗೆ ತಿನ್ನೋದ್ರಿಂದ ಅದ್ರ ಮೇಲೆ ಎಷ್ಟು ಕೆಮಿಕಲ್ ಹಾಕಿರ್ತಾರೋ ಯಾರಿಗ್ ಬೇಕು ಅಲ್ವಾ. ಈಗಂತೂ ಬಿಡಿ, ಹೇಳುದ್ನಲ್ಲ, ಎಲ್ಲದಕ್ಕೂ ಕೆಮಿಕಲ್ ಹಾಕಿರ್ತಾರೆ. ಅದಕ್ಕೋಸ್ಕರ ಫಸ್ಟ್ ಉಪ್ಪು ನೀರಲ್ಲಿ ತೊಳ್ಬಿಟ್ಟು ಹಾರಕ್ಕಕ್ಕೆ ಇಡ್ತಾ ಇದ್ದೀನಿ. ನನ್ಗಿಲ್ಲಿ ಸ್ವಲ್ಪ ಕೆಲಸ ಲೇಟ್ ಆಗೋಗಿರೋದ್ರಿಂದ ಈ ತರ ಮುಚ್ಬಿಟ್ಟು ಹೋಗ್ತಿದ್ದೀನಿ, ಬಿಕಾಸ್ ಜಿರ್ಲೆಗಳು ಏನಾದ್ರು ಓಡಾಡ್ಬಿಟ್ರೆ ಅಂತ. ಸೊ ಆಮೇಲೆ ಬೇಕಾದ್ರೆ ಬಂದು ಅದನ್ನ ಎತ್ತಿಡೋಣ ಅನ್ಬಿಟ್ಟು ಸ್ವಲ್ಪ ಎಲ್ಲಾನು ಹಾಗೇನೆ ಬಟ್ಟೆಯಿಂದನೇ ಸುತ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬೇಗ ಅದು ಒಣ್ಕೊಂಡ್ಬಿಡುತ್ತೆ. ಇದಾದ್ಮೇಲೆ ನಾನು ಇದನ್ನ ಒಂದು ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಎಲ್ಲ ಕೆಲಸ ಮುಗಿಸ್ ಬರೋಷ್ಟೊತ್ತಿಗೆ ಲೇಟೇ ಆಗೋಗಿತ್ತು. ಅಷ್ಟೊತ್ತಿಗೆ ಕೆಲ್ಸಕ್ಕೆ ಕುತ್ಕೊಂಡೆ. ಸೊ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಆರಾಮಾಗಿ ಮನೇಲಿ ಮಾಡ್ಬೋದಲ್ವಾ ಅಂತ. ಇಷ್ಟೆಲ್ಲ ಕೆಲಸ ಇರುತ್ತೆ ಹಿಂದೆ ಅಂತ ಯಾರು ನೋಡಿರಲ್ಲ. ಮತ್ತೆ ಸಮ್ ಪೀಪಲ್ಸ್ ಹೇಳ್ತಾರೆ ಬಿಡಮ್ಮ ಆರಾಮಾಗಿ ಕುತ್ಕೊಂಡೆ ಸಂಬಳ ಬರುತ್ತೆ ಅಂತ. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಆರಾಮಾಗಿ ಕುತ್ಕೊಂಡು ಸಂಬಳ ಕೊಡೋಂತ ಕೆಲಸ ಯಾವ್ದಿರುತ್ತೆ ಅಂತ. ಸೊ ಮನೇಲೂ ಮಾಡ್ಬೇಕು, ಈ ಕಡೆ ಆಚೆನೂ ಮಾಡ್ಬೇಕು, ಫುಲ್ಲು ಹೆಡೇಕ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಪೀಪಲ್ಸ್ಗೆ. ಸೊ ಇದಾದ್ಮೇಲೆ ನಾನು ಬ್ರೇಕ್ ತಗೊಂಡೆ. ಒಂದ್ ಸ್ವಲ್ಪ ಹೊತ್ತು, ಒಂದು 3:30 ಹಂಗೆ ಬ್ರೇಕ್ ತಗೊಂಡು ಊಟಕ್ಕೆ ಅಂತ ಬಂದೆ. ಅವತ್ತು ಸ್ವಲ್ಪ ಮೀಟಿಂಗ್ ಎಲ್ಲ ಇರೋದ್ರಿಂದ ನಂಗೆ ಅಲ್ಲೇ ಟೈಮ್ ಆಗೋಗಿತ್ತು. ಬಂದು ಅಷ್ಟೊತ್ತಿಗೆ ಹಣ್ಣೆಲ್ಲ ಆರಿತ್ತು. ಅದನ್ನ ಒಂದ್ ಬೌಲ್ಗೆ ಹಾಕಿ ಎತ್ತಿಕ್ತಾ ಇದ್ದೀನಿ.
ಸಮ್ ಪೀಪಲ್ಸ್ ಹೇಳ್ತಾರೆ ಸುಮ್ಮನೆ ಹಣ್ಣುಗಳಿಗೆಲ್ಲ ಜಾಸ್ತಿ ದುಡ್ಡು ವೇಸ್ಟ್ ಆಗುತ್ತೆ, ಅದಕ್ಕೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ. ನಮ್ಮ ಆರೋಗ್ಯನ ನಾವೇ ನೋಡ್ಕೊಬೇಕಾಗುತ್ತೆ. ಬಿಕಾಸ್ ಇವಾಗ ಕೊರೋನಾ ಟೈಮಲ್ಲೆಲ್ಲ ಎಷ್ಟು ಜನ ಇದಾದ್ರು, ಮತ್ತೆ ನಮ್ಮ ಫ್ಯೂಚರ್ ನಾವೇ ನೋಡ್ಕೊಬೇಕಲ್ವಾ. ಅದಕ್ಕೋಸ್ಕರ ದುಡ್ಡು ನಾವು ಏನೇನರಲ್ಲೋ ವೇಸ್ಟ್ ಮಾಡ್ತೀವಂತೆ. ಈ ತರ ಫ್ರೂಟ್ಸ್ ತಗೊಂಬಂದು ತಿನ್ನೋದ್ರಿಂದ ವೇಸ್ಟ್ ಆಗುತ್ತೆ ಅಂತ ನಾನಂತೂ ನಂಬಲ್ಲ. ಸೊ ಇದೆಲ್ಲ ಎತ್ತಿಕ್ಕಾದ್ಮೇಲೆ ನಾನು ಹಾಗೆ ಊಟ ಮಾಡ್ಕೊಂಡೆ. ಇವತ್ತಿನ ಲಂಚ್ ಈ ತರ ಇತ್ತು ನಂದು: ಚಪಾತಿ, ಪಲ್ಯ ಮತ್ತೆ ಸೌತೆಕಾಯಿ. ಪಲ್ಯ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ನನ್ನ ತಟ್ಟೆಲಿ, ಬಿಕಾಸ್ ನಾನು ಪಲ್ಯನೇ ಊಟದ ತರ ತಿಂತೀನಿ. ಅದಕ್ಕೋಸ್ಕರ ಪಲ್ಯಗಳೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಊಟ ಎಲ್ಲ ಮಾಡ್ಕೊಂಡು ಹಾಗೆ ಹೋಗಿ ಕೆಲ್ಸಕ್ಕೆ ಕುತ್ಕೊಂಡೆ. ಗಾಯ್ಸ್, ಇವಾಗ ಊಟಕ್ಕೆ ಮುದ್ದೆ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ನನಗೆ ಮೀಟಿಂಗ್ ಬಂತು. ಸೊ ಅದಕ್ಕೆ ಇವ್ರಿಗೆ ಹೇಳಿದೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಬಂದು ಮಾಡ್ತೀನಿ ಅಂತ. ಬಟ್ ನಾನು ಬರೋಷ್ಟೊತ್ತಿಗೆ ನೋಡಿ ಇವರು ಏನು ಮಾಡ್ತಿದ್ದಾರೆ ಅಂತ. ಆಗಲೇ ಚಟ್ನಿ ಮಾಡಿ ದೋಸೆ ಹಾಕ್ತಿದ್ದಾರೆ. ಇವ್ರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ರಾಗಿ ದೋಸೆ ಹಾಕ್ತಾಯಿದ್ದಾರೆ. ದೋಸೆ ಮಾತ್ರ ಸಖತ್ತಾಗಿ ಹಾಕ್ತಾರೆ. ನನಗೆ ಇವ್ರು ಹಾಕೋ ದೋಸೆ ಸಖತ್ ಇಷ್ಟ. ಫುಲ್ಲು ತೆಳ್ಳಗೆ ಪೇಪರ್ ದೋಸೆ ಥರ ಹಾಕಿರ್ತಾರೆ. ಹಾಕ್ತಾನೆ ಬರ್ತಿದ್ದೆ. ಹೊಟ್ಟೆ ಹಸಿತಾಯ್ತು. ಮೀಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ, ಇದು ಕೇಳಬೇಕಲ್ಲ ಹೊಟ್ಟೆ. ಓಹೋ, 10 ಮಿನಿಟ್ಸ್ ವೇಟ್ ಮಾಡಿದರೆ ಆಗಿರೋದಾ? ಹೋಗಲಿ ಬಿಡಿ. ಇವತ್ತು ಇವ್ರು ಮಾಡೋ ಚಟ್ನಿನೂ ಅಷ್ಟೇ ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟು. ನಾನು ದೋಸೆ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಚಟ್ನಿ ಮಾಡಲ್ಲ, ಇವ್ರ ಕೈಯಲ್ಲೇ ಮಾಡಿಸ್ತೀನಿ, ಸಖತ್ತಾಗಿ ಮಾಡ್ತಾರೆ ಅಂದ್ಬಿಟ್ಟು. ದೋಸೆನೂ ಅಷ್ಟೇ ಸಖತ್ತಾಗಿ ಹೋಗ್ತಾರೆ. ಸೊ ಇವಾಗ ಅದನ್ನು ತಿಂದ್ಬಿಟ್ಟು ಮಲಗೋದು. ಇನ್ನೂ ಕೆಲಸ ಇದೆ ನಂದು. ಲಾಗ್ ಆಫ್ ಮಾಡೋದೇ ನಾನು ಒಂದು 10:30 ಆಗುತ್ತೆ. ಚೆನ್ನಾಗಿ ತಿಂದ್ಬಿಡ್ತೀನಿ. ಅಂದರೆ ಎಷ್ಟು ದೋಸೆ ಹಾಕ್ತೀರಾ ಅಲ್ಲಿ? ಯಾರಿಗೆ? ನನಗಲ್ಲ, ನನಗೆ ಹಾಕಿ. ನಾನು 2 ದೋಸೆ ತಿನ್ನೋದು. ನನಗೆ 2 ಸಾಕು. ನಿಮ್ಗೆ 2 ದೋಸೆ ಹಾಕೋರು. ನಮ್ಮ ಮಾವಂಗೆ ಆವಾಗಲೇ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ. ನಂಗೆ ಸಡನ್ನಾಗಿ ಮೀಟಿಂಗ್ ಬಂತು, ಇಲ್ಲಾಂದರೆ ಮುದ್ದೆ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಹೋಗಲಿ, ಇವತ್ತು ಅವ್ರ ಕೈಯಿಂದ ತಿನ್ನೋ ಅದೃಷ್ಟ ಸಿಕ್ಕಿದೆ. ಸೊ ಇವರು ಅಡುಗೆ ಎಲ್ಲ ಆಲ್ಮೋಸ್ಟ್ ಮಾಡ್ತಾರೆ, ಆ ಥರ ಏನಿಲ್ಲ, ಅಡುಗೆ ಬರಲ್ಲ ಅಂತೇನಿಲ್ಲ. ನನಗಿಂತ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಸೊ ಅದರಲ್ಲಿ ನಾನು ಏನು ಹೇಳಬೇಕು ರೀ, ಕೇಳ್ಕೊಬಂದಿದ್ದೀನಿ ನಾನು. ಇಂಥ ಹಸ್ಬೆಂಡ್ನ ಪಡೆಯೋಕ್ಕೆ ಕೇಳ್ಕೊಂಬಂದಿದ್ದೀನಿ. ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಇಬ್ಬರು ಚೆನ್ನಾಗಿ ಮಾಡ್ತೀವಲ್ವಾ, ಹೆಂಗೋ ಹೋಗ್ತಾ ಇರುತ್ತೆ. ಬಟ್ ಇವ್ರು ಮಾಡೋ ದೋಸೆ ನಂಗೆ ಸಖತ್ ಇಷ್ಟ. ದೋಸೆ ಆಗಲಿ ಚಟ್ನಿ ಆಗಲಿ ಸಖತ್ ಇಷ್ಟ. ಯಾವಾಗನ ನಾನು ಇದ್ದಾಗ ಇವ್ರು ಮಾಡಿದ್ರೆ ರೆಸಿಪಿ ತೋರಿಸ್ತೀನಿ. ಓಕೆನಾ? ಓಕೆ, ಹೇಳ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ನಾನು ಇವತ್ತಿನ ಬೆಳಗ್ಗೆಯಿಂದ ನೈಟ್ವರೆಗೂ ವಿಡಿಯೋ ಹಾಕಿದ್ದೀನಿ. ಸೊ ಹೇಗಿತ್ತು ಅಂತ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.